ಅನಿಸ್ತದೆ. ನಾವೊಬ್ಬರ ಏನಂದ್ರೆ ಅಂತಾರಾಷ್ಟ್ರೀಯ ನಾಯಕ ಮಾನವವಾದಿಯನ್ನ ಒಂದು ಜಾತಿಗೆ ಮೀಸಲಾಗಿಟ್ಟಿರೋದು ಅತ್ಯಂತ ಖೇದಕರವಾಗಿರುವಂಥದ್ದು ಅಂತ ನನಗೆ ಅನಿಸ್ತದ. ಮತ್ತು ನಾನು ಇನ್ನೆರಡು ಲೈನ್ ಅಂದರೆ ಒಂದು ಪದ್ಯವನ್ನು ಹೇಳಿ ನನ್ನ ಭಾಷಣವನ್ನು ಕೊನೆಗೊಳಿಸ್ತಾ ಇದ್ದೇನೆ. ಅತ್ಯಂತ ಪೂರ್ವದಲ್ಲಿ ನನ್ನ ದೇಶ ಪ್ರಗತಿಯನ್ನು ಸಾಧಿಸಿದೆ. ಇದರಲ್ಲಿ ಪ್ರಗತಿಯನ್ನು ಸಾಧಿಸಿದೆ ಅಂದರೆ ಡಿಜಿಟಲ್ ಇಂಡಿಯಾ ವಿಶ್ವದಲ್ಲಿನೇ ಆಗಿದೆ ಮತ್ತು ಯುವ ಜನಸಂಖ್ಯೆಯಲ್ಲಿ ನಮ್ಮ ವಿಶ್ವದಲ್ಲಿಯೇ ಪ್ರಥಮ ಸ್ಥಾನ ನಮ್ಮ ದೇಶ ಇದೆ. ಮತ್ತು ನನ್ನ ದೇಶ ಆರ್ಥಿಕ ಶಕ್ತಿಯಾಗಿ ಬೆಳೆಯುತ್ತಿದೆ. ಇಷ್ಟು ಎಲ್ಲ ಪ್ರಗತಿಯನ್ನು ಸಾಧಿಸಿದರೂ ಕೆಲವೊಂದು ಜ್ವಲಂತ ಸಮಸ್ಯೆಗಳನ್ನು ಕೂಡ ನನ್ನ ದೇಶ ಎದುರಿಸ್ತಾ ಇದೆ. ಅದರಲ್ಲಿ ಏನಂತಾರೆ, ಜಾತ್ಯತೀತತೆ, ಕಾಸ್ಟ್ ಸಿಸ್ಟಮ್ ಈಸ್ ಅ ಮದರ್ ಫಾರ್ ಆಲ್ ಸೋಷಿಯಲ್ ಪ್ರಾಬ್ಲಮ್ಸ್. ಕಾಸ್ಟ್ ಸಿಸ್ಟಮ್ ಈಸ್ ಅ ಮದರ್ ಫಾರ್ ಆಲ್ ಸೋಷಿಯಲ್ ಪ್ರಾಬ್ಲಮ್ಸ್. ಮತ್ತು ನಿರುದ್ಯೋಗ ಸಮಸ್ಯೆ, ಪರಿಸರ ಮಾಲಿನ್ಯ, ವಾಯು ಬದಲಾವಣೆ ಮತ್ತು ಮುಂತಾದ ಸಮಸ್ಯೆಗಳನ್ನು ಭಾರತ ಎದುರಿಸ್ತಾ ಇದೆ. ಹಾಗಾದರೆ ಈ ಎಲ್ಲ ಸಮಸ್ಯೆಗಳಿಗೆ ನಾವು ಸರ್ಕಾರ ಕಡೆನೇ ಮುಖ ಮಾಡಬೇಕಾ? ನಾವು ನಾಗರಿಕರಾಗಿ ನಾವು ಸರ್ಕಾರದ ಒಂದು ಭಾಗ ಆಗಿ ನಮ್ಮ ಜವಾಬ್ದಾರಿಗಳೇನು? ಇದಕ್ಕೆ ಒಂದು ಉದಾಹರಣೆ ಆಗೋದಾದರೆ, ನಾವು ಉದ್ಯೋಗ ಬರೀ ಸರ್ಕಾರಕ್ಕೆ ಕೊಡಲಿ ಅಂತ ಕೂತ್ರ ಆಗೋದಿಲ್ಲ. ನಾವು ಮಹಾರಾಷ್ಟ್ರದ ಇಬ್ಬರು ಸಹೋದರರ ಬಗ್ಗೆ ನಾನು ಓದಿದೆ, ಕೇಳಿದೆ. ಪುಟ್ಟ ಬಾಲಕರು 18 ಮತ್ತು 13 ವಯಸ್ಸಿನವರು, ದುರ್ಗೇಶ್ ಮತ್ತು ಸಾಯಿ ಸಿಂಪಿ ಅಂತ ಹೇಳಿ, ಅವರು ಆ ಪುಟ್ಟ ಬಾಲಕರು ತಮ್ಮ ತಂದೆಯ ಕನಸನ್ನು ನನಸು ಮಾಡಿದ್ದಾರೆ. ಅವರು ಏನಂದರೆ, ಅವರ ಜಲಗಾಂವ್, ಮಹಾರಾಷ್ಟ್ರದ ಜಲಗಾಂವ್ ಹಳ್ಳಿಯವರು. ಆ ಹಳ್ಳಿಯಲ್ಲಿ ಯಥೇಚ್ಛವಾಗಿ ಬಾಳೆಹಣ್ಣು ಬೆಳೀತಾ ಇದ್ರು. ಅವರು ಬಾಳೆಹಣ್ಣು ಚಿಪ್ಸ್ ಮಾಡಬೇಕಂತ, ಬಿಸ್ನೆಸ್ಸನ್ನು ಮಾಡಬೇಕಂತ ಅಷ್ಟು ಪುಟ್ಟ ವಯಸ್ಸಿನಲ್ಲಿ ಯೋಚನೆ ಮಾಡಿದರು. ಯೋಚನೆ ಮಾಡಿದ ತಕ್ಷಣ ಅವರು ಆ ಸಂಶೋಧನೆಯಲ್ಲಿ ತೊಡಗಿಸ್ಕೊಂಡಾಗ ಅವ್ರಿಗೆ ಗೊತ್ತಾಯಿತು, ಬಾಳೆಹಣ್ಣು ಚಿಪ್ಸು 2 ಫ್ಲೇವರ್ದು ಇದುವರೆಗೆ ಎಲ್ಲರೂ ಮಾಡ್ತಾ ಇರೋದು. ಈ ಬಾಲಕರು 15 ಫ್ಲೇವರ್ದ ಬಾಳೆಹಣ್ಣು ಚಿಪ್ಸನ್ನು ಫ್ರಾಟ್ ಮಾಡಿ ಅದಕ್ಕೊಂದು ಹೆಸರನ್ನು ಕೊಟ್ಟರು. ಮಹಾರಾಷ್ಟ್ರ 19 ಚಿಪ್ಸ್ ವಾಲಾ ಅಂತ ಹೆಸರನ್ನು ಕೊಟ್ಟು ಇವಾಗ ಲಕ್ಷಗಟ್ಟಲೆ ಹಣವನ್ನು ಪುಟ್ಟ ಬಾಲಕರು ಗಳಿಸ್ತಾ ಇದ್ದಾರೆ. ಅಂದರೆ ನಿರುದ್ಯೋಗ ಸಮಸ್ಯೆಯನ್ನು ನಾವು ಮನಸ್ಸು ಮಾಡಿದ್ರೆ ಹೋಗ್ಲಾಡಿಸ್ಬೋದು ಅನ್ನುವಂಥ ನನ್ನ ಅನಿಸಿಕೆ. ಈಗ ತಾವೆಲ್ಲರೂ ನನ್ನ ಜೊತೆ ಗೂಡ್ತೀರಿ ಅಂತ ಅಂದ್ಕೊಂಡಿದ್ದೀನಿ. ನಾವೆಲ್ಲ ಭಾರತೀಯರೆಂಬ ಭಾವ ಮೂಡಲಿ, ನಮ್ಮಲ್ಲಿ ಭೇದ ಭಾವ ಪ್ರಭು ದೂರ ಮಾಡಲಿ. ನಾವೆಲ್ಲ ಭಾರತೀಯರೆಂಬ ಭಾವ ಮೂಡಲಿ, ನಮ್ಮಲ್ಲಿ ಭೇದ ಭಾವ ಪ್ರಭು ದೂರ ಮಾಡಲಿ. ಮನೆ ಕಟ್ಟುವಾಗ ಭೂಮಿ ಜಾತಿ ಕೇಳಿತೆ, ಶ್ವಾಸ ಎಳೆಯುವಾಗ ಗಾಳಿ ಕುಲವ ಕೇಳಿತೆ. ಮನೆ ಕಟ್ಟುವಾಗ ಭೂಮಿ ಜಾತಿ ಕೇಳಿತೆ, ಶ್ವಾಸ ಎಳೆಯುವಾಗ ಗಾಳಿ ಕುಲವ ಕೇಳಿತೆ. ನಾವೆಲ್ಲ ಭಾರತೀಯರೆಂಬ ಭಾವ ಮೂಡಲಿ, ನಮ್ಮಲ್ಲಿ ಭೇದ ಭಾವ ಪ್ರಭು ದೂರ ಮಾಡಲಿ. ನಮ್ಮಲ್ಲಿ ಭೇದ ಭಾವ ಪ್ರಭು ದೂರ ಮಾಡಲಿ. ಇದುವರೆಗೆ ನನ್ನ ಮಾತುಗಳನ್ನು ಆಲಿಸಿದ ತಮ್ಮೆಲ್ಲರಿಗೂ ವಂದಿಸಿ, ನನಗೆ ಮಾತನಾಡಲು ಅವಕಾಶ ಕೊಟ್ಟಂಥ ವೇದಿಕೆಯ ಸಂಚಾಲಕರಿಗೂ ವಂದಿಸಿ ನನ್ನೆರಡು ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಭಾರತ್.